ಪ್ಲಾಸ್ಟಿಕ್ ಹುಡುಗ ಹದಗೆಟ್ಟು ಹೋಗ್ಯಾನ ತಟ್ಟದ. ಆಲ್ ದಿ ಬೆಸ್ಟ್. ಜಾಲಿ ಟ್ರೈಲರ್ ಲಾಂಚ್ ಆಗಲಿ. ಅದನ್ನಷ್ಟು ಸುಲಭ ಅಲ್ಲ. ಅಂಡ್ ನೀವು ಬಂದಿದ್ದು ಆ ಕ್ಲಾರಿಟಿಯೊಂದಿಗೆ ಒಂದು ದೊಡ್ಡ ಸಿನಿಮಾ ಫಸ್ಟ್ಗೆನೆ ಶುರು ಮಾಡ್ತೀರಾ. ಬ್ಯಾಕ್ ಟು ಬ್ಯಾಕ್ ಅಷ್ಟು ಸಿನಿಮಾಗಳು ಕೂಡ ಅಂದ್ರೆ ಏನೇ ಗ್ಯಾಪ್ ಕೊಟ್ಟರು ಬೆಸ್ಟ್ ಕ್ವಾಲಿಟಿ ಆಫ್ ಕಂಟೆಂಟ್ ಕೊಟ್ಟು ಸಹಿಸ್ಕೊಂಡಿದ್ದೀರಾ. ಇಂಥ ಹೊತ್ತಲ್ಲಿ ಇಂಡಸ್ಟ್ರಿ ಪರಿಸ್ಥಿತಿ ಇವತ್ತು ನಿಮ್ಗೆ ಗೊತ್ತು. ಅಂಡ್ ಈ ಒಂದು ಕಂಟೆಂಟ್ ಬಗ್ಗೆ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಸಿನಿಮಾ ಕಾರ್ಯಕ್ರಮ ಅಂದಾಗ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಜವಾಬ್ದಾರಿ ಹೆಚ್ಚಾಗ್ತದೆ. ಯಾಕಂದ್ರೆ ಸಿನಿಮಾ ಆಡಿಯನ್ಸ್ಗಿಂತ ಹೆಚ್ಚಾಗಿ ಸಿನಿಮಾ ಕಷ್ಟಪಟ್ಟು ಮಾಡಿರುವಂತ ಟೀಮು, ಪ್ರೊಡ್ಯೂಸರ್ಸು, ಅವ್ರ ಜವಾಬ್ದಾರಿ ಹೆಚ್ಚಿರ್ತದೆ. ಎಲ್ಲಾರು ಅವ್ರವ್ರ ಜೀವನ ನೋಡ್ಕೊಳ್ತಾರೆ. ಆದ್ರೆ ನಿರ್ಮಾಪಕ ಅನ್ಸ್ಕೊಂಡು ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ಒಂದ್ ಶುಕ್ರವಾರಕ್ಕೆ ನಿಲ್ಲುತ್ತೋ ಅಥವಾ 5-6 ಶುಕ್ರವಾರಕ್ಕೆ ಹೋಗ್ತದೋ ಗೊತ್ತಿಲ್ಲ. ಆದ್ರೆ ಆ ಸಿನಿಮಾ ಗೆಲ್ಸ್ಕೊಳ್ಳುವಂತ ಶಕ್ತಿ ಇರುವಂತದ್ದು ಯಾರು ಪ್ರೊಡ್ಯೂಸರ್ನ ಅಥವಾ ಹೀರೋ ಅಥವಾ ಕಲಾವಿದರುಗಳಿಗೆ ನೀವು ಕಥೆ ನರೇಟ್ ಮಾಡ್ಬೇಕಾದ್ರೆ ಏನ್ ಅನ್ಕೊಂಡು ನರೇಟ್ ಮಾಡಿರ್ತೀರಿ, ನೀವು ಡೈರೆಕ್ಷನ್ ಮಾಡ್ಬೇಕಾದ್ರೆ ನೀವು ಎಕ್ಸಿಕ್ಯೂಷನ್ ಅಲ್ಲಿ ಯಾವ ರೀತಿ ಮಾಡಿರ್ತೀರಿ ಅನ್ನೋ ಕ್ಲಾರಿಟಿ ನಿಮ್ಗಳಿಗಿರ್ಬೇಕು ಸಿನಿಮಾ ಟೆಕ್ನಿಕಲ್ ಟೀಮ್ಗೆ. ಇವಾಗ ನಮ್ಮಂತವ್ರು ಯಾಕೆ ಸಿನಿಮಾಯಿಂದ ಬ್ರೇಕ್ ತಗೊಂಡಿದೀವಿ ಅಂದ್ರೆ, ಸೊ ಮ್ಯಾಕ್ಸಿಮಮ್ ಸಿನಿಮಾಗಳು ಒಂದು 300-350 ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ಎಷ್ಟು ಓಡ್ತಾ ಇದೆ, ಎಷ್ಟು ಓಡ್ತಾ ಇಲ್ಲ, ಎಷ್ಟು ಜನ ದುಡ್ಡು ಮಾಡ್ತಾ ಇದಾರೆ, ಎಷ್ಟು ಜನ ನಷ್ಟ ಅನುಭವಿಸ್ತಾ ಇದ್ದಾರೆ. ನಮ್ಮ ಏನು ಚೇಂಬರ್ ಲೀಸ್ಟ್ ಬಾದರ್ಡ್. ಸೊ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ, ಸಂಪಾದನೆ ಮಾಡೋದು ಬಹಳ ಕಷ್ಟ ಇದೆ, ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟಪಟ್ಟು ಉಳಿಸ್ಕೋಬೇಕು. ಹಂಗೇನಾದ್ರು ಸಿನಿಮಾ ಮಾಡಿನೇ ನಾನು ಸಂಪಾದನೆ ಮಾಡ್ತೀನಿ, ಸಿನಿಮಾ ಮಾಡೋ ಒಂದು ಹುಚ್ಚಿದ್ರೆ ಆ ಹುಚ್ಚು ಒಳ್ಳೆ ರೀತಿಯಲ್ಲಿ ಇರಬೇಕೆ ಹೊರತು ಶೋಕಿಯಾಗಿ ಯಾವತ್ತೂ ಕನ್ವರ್ಟ್ ಆಗ್ಬಾರ್ದು. ಯಾಕಂದ್ರೆ ನಾನು ಎಲ್ಲಾ ಕಡೆ ಹೇಳ್ತೀನಿ, ನಾವು ಮಾತಾಡಿದಾಗ ನಮ್ಮ ಮಾತು ಕೆಲವೊಬ್ಬರಿಗೆ ಬೇಜಾರಾಗ್ತದೆ, ಇನ್ ಕೆಲವೊಬ್ಬರಿಗೆ ಖುಷಿ ಸಿಗ್ತದೆ. ಬೇಜಾರಾಗೋ ಕ್ಯಾಟಗರಿ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳಲ್ಲ. ಯಾರು ಖುಷಿ ಪಟ್ಟು ನಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಳ್ತಾರೆ ಅಂತವ್ರ ಜೊತೆಲಿ ನಾವಿರ್ತೀವಿ. ಈಗ ಜಾಲಿ ಸಿನಿಮಾ ನಾನು ನೋಡಿದೆ, ಏನು ಟ್ರೈಲರ್ ಖುಷಿ ಆಯ್ತು, ಎಫರ್ಟ್ಸ್ ಹಾಕಿದ್ರಿ. ಮತ್ತೆ ನಿಮ್ಗೆ ಕಾಮಿಡಿ ಇದನ್ನು ಟ್ರೈಲರ್ ಅಲ್ಲಿ ನೀವು ಒಂದು ಬಿಟ್ ಹಾಕಿದ್ರಿ, ಖುಷಿ ಆಯ್ತು. ಮುಂಚೆ ಹಳೆ ಸಿನಿಮಾಗಳು ನೀವು ನೋಡಿದ್ರೆ ನಿಮ್ಗೆ ಕಾಮಿಡಿ ಸೀನ್ಗಳೇ ಹೆಚ್ಚು ಕಡಿಮೆ ಒಂದು 20-25 ಸೀನ್ ಇರೋದು. ನಿಮ್ ಕಾಮಿಡಿಯನ್ಸ್ ನಿಮಗೆ ಅಟ್ಲೀಸ್ಟ್ ಒಂದು 8-10 ಜನ ಕಾಮಿಡಿಯನ್ಸ್ ಇರ್ತಾ ಇದ್ರು. ಈಗ ಅಫೋರ್ಡ್ ಮಾಡಕ್ ಆಗ್ತಾ ಇಲ್ಲ. ಕಾಮಿಡಿಯನ್ಸ್ ಎಲ್ಲ ಹೆಚ್ಚು ಕಡಿಮೆ 5 ಲಕ್ಷ 6 ಲಕ್ಷ ಪರ್ ಡೇ ತಗೊಳ್ಳೋರು ಇದ್ದಾರೆ, 50,000ಕ್ಕೆ ನಮಗೆ ಆಕ್ಟ್ ಮಾಡುವಂತವ್ರು ಇದ್ದಾರೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಬೆಲೆ ಕೊಡ್ಬೇಕಾಗ್ತದೆ, ಕತೆಗೆ ಬೆಲೆ ಕೊಡ್ಬೇಕಾಗ್ತದೆ. ತದನಂತರ ನಮ್ಮ ಸ್ವಾರ್ಥನೂ ಯೋಚನೆ ಮಾಡ್ಬೇಕಾಗ್ತದೆ. ಒಂದು ಸಿನಿಮಾ ಗೆದ್ರೆ ಮಾತ್ರ ಒಂದು ಇಡೀ ತಂಡಕ್ಕೆ ಹೆಸರು ಸಿಗ್ತದೆ. ಈಗ ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ಹೆಬ್ಬುಲಿ ಸಿನಿಮಾ, ನೀವು ಹೇಳ್ದಂಗೆ ಹೆಬ್ಬುಲಿಯಲ್ಲೇ ನೀವು ಪರಿಚಯ ಆಗಿದ್ದು. ನಾನು ಸಿನಿಮಾಗೆ ಸುದೀಪ್ ಸರ್ ಜೊತೆಲಿ ಕ್ಲಾಪ್ ಮಾಡಕ್ ಹೋಗಿದ್ದು, ಕೊನೆಗೆ ಆ ಸಿನಿಮಾಗೆ ಪ್ರೊಡ್ಯೂಸರ್ ಆಗ್ಬಿಟ್ಟು ನಾನು. ಕೊನೆಗೆ ರಿಲೀಸ್ ಟೈಮಲ್ಲಿ ನಮಗೆ ನೋಟ್ ಬ್ಯಾನ್ ಆಯ್ತು, GST ಇಂಪ್ಲಿಮೆಂಟ್ ಆಯ್ತು. ಅದಾದ್ಮೇಲೆ ರಾಬರ್ಟ್ ಬಂದಾಗ ಕೋವಿಡ್ ಇತ್ತು. ಅವತ್ತು ಹೆಲ್ತ್ ಮಿನಿಸ್ಟರ್ ಇದ್ರು ಸುಧಾಕರ್ ಸರ್. ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ಸರ್ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ, ಮತ್ತೆ ಥಿಯೇಟರ್ ಏನಾದ್ರು ಕ್ಲೋಸ್ ಮಾಡ್ತೀರಾ ಅಂತ. ಇಲ್ಲಪ್ಪ, ಇನ್ನೊಂದು 3 ವೀಕ್ಸ್ ಇಲ್ಲ. ಆ 3 ವೀಕ್ಸ್ ಗ್ಯಾಪ್ ಅಲ್ಲಿ ನಾವು ಯಾವ ಮಟ್ಟಕ್ಕೆ ಪಬ್ಲಿಸಿಟಿ ಮಾಡಿದ್ವಿ ಅಂದ್ರೆ, ಈಗ ನೀವು ವಿಜಯನಗರ, ಗೋವಿಂದರಾಜನಗರ ನೋಡಿದ್ರೆ ಹೆಂಗೆ ಬ್ಯಾನರ್ಗಳು ರಾರಾಜಿಸ್ತವೆ, ಅದೇ ರೀತಿ ನಮ್ಮ ಪಬ್ಲಿಸಿಟಿ ಇಡೀ ಕರ್ನಾಟಕ ಪೂರ್ತಿ ಹಾಕಿದ್ವಿ. ಅದಾದ್ಮೇಲೆ ಮದಗಜ ಆ ಟೈಮ್ ಬಂದಾಗ ಮತ್ತೆ ಸೆಕೆಂಡ್ ವೇವ್ ಕೋವಿಡ್ ಸ್ಟಾರ್ಟ್ ಆಯ್ತು, ಉಪಾಧ್ಯಕ್ಷ ಮಾಡಿದ್ವಿ. ಸೊ ಎಲ್ಲಾ ಟೈಮಲ್ಲೂ ಒಂದೊಂದು ಅಬ್ಸ್ಟೆಕಲ್ಸ್ ಇತ್ತು. ಏನೇ ಅಬ್ಸ್ಟೆಕಲ್ಸ್ ಇದ್ರು ನಮಗ್ ಬರುವಂತ ದುಡ್ಡು ನಮಗ್ ಬಂತು, ನಮ್ಗೆ ಏನ್ ಗೌರವ ಸಿಕ್ತು, ನಮ್ ಗುರಿ ಏನಿತ್ತು ಅಲ್ಲಿಗೆ ನಾವು ಡೆಫಿನೆಟ್ ಆಗಿ ತಲುಪಿದ್ವಿ. ಯಾಕೆಂದ್ರೆ ನಮ್ಗೆ ಇಲ್ಲಿ ಕ್ಲಾರಿಟಿ ಇತ್ತು. ಪ್ರೊಡ್ಯೂಸರ್ಸ್ ಗಳಿಗೆ ಒಂತಲ್ಲಿ ಹಿಡ್ಕೋಬೇಕಾಗ್ತದೆ ಪ್ರತಿಯೊಬ್ರು ಕೂಡ.
ಸಿನಿಮಾಕ್ಕೆ ಗೌರವ ಕೊಟ್ಟು ಸಿನಿಮಾಕ್ಕೆ ನೀವು ಸೇವಕರಾದ್ರೆ ಖಂಡಿತವಾಗ್ಲೂ ಸಿನಿಮಾ ನಿಮ್ಗೆ ಸೇವೆ ಮಾಡ್ತದೆ. ನೀವು ಸಿನಿಮಾಕ್ಕೆ ಸೇವಕರಾಗ್ಲಿಲ್ಲ, ನಾವೇನಾದ್ರೂ ಸಿನಿಮಾಕ್ಕೆ ಶೋಕಿನ ತಲೆಯಲ್ಲಿ ಇಟ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಸೈಡಿಗೆ ತಳ್ಬಿಟ್ಟು ಇನ್ನೊಬ್ಬನ್ ಕರೀತದೆ ಸಿನಿಮಾ ಇಂಡಸ್ಟ್ರಿ. ಸೊ ಹಂಗಾಗಿ ಬಹಳ ಜವಾಬ್ದಾರಿಯಿಂದ ಮಾಡ್ಬೇಕಾಗ್ತದೆ ಸಿನಿಮಾಗಳನ್ನ. ಉಮಾಪತಿ ಸರ್, ಈಗಷ್ಟೇ ತುಂಬಾ ವಿಷಯಗಳು ಹೇಳಿದ್ರಿ ಇಂಡಸ್ಟ್ರಿಯಲ್ಲಿ ಏನೇನಾಗ್ತಿದೆ ಅಂತ. ಈ ಸಿನಿಮಾ ಟ್ರಾಫಿಕ್ ಕೂಡ ಪ್ರಾಫಿಟ್ ಲೆಸ್ ಆಗ್ತಾ ಇರೋದಕ್ಕೆ ಕಾರಣ ಆಗಿರ್ಬೋದು. ಸರಿ, ಈಗ ಏನಾಗ್ತದೆ, ಮೋರ್ ಓವರ್ ಆಡಿಯನ್ಸ್ ಗಳಿಗೆ ಆಪ್ಷನ್ಸ್ ಜಾಸ್ತಿ ಇದೆ. ಈಗ ಪ್ರತಿಯೊಬ್ಬರು ಫೋನಲ್ಲಿ ತೆಗೆದು ನೋಡಿದ್ರು ಕೂಡ ಯೂಟ್ಯೂಬ್ ಇರ್ತದೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಫೇಸ್ಬುಕ್ ಇರ್ತದೆ. ಪ್ರತಿಯೊಬ್ಬರಿಗೂ ಎಂಟರ್ಟೈನ್ಮೆಂಟ್ ಫಿಂಗರ್ ಟಿಪ್ ಅಲ್ಲಿ ಇದೆ ಸರ್. ಮುಂಚೆ ಥಿಯೇಟರ್ಗೆ ಬರೋರು ಎಂಟರ್ಟೈನ್ಮೆಂಟ್ಗೆ, ಇಲ್ಲ ವೀಕೆಂಡ್ ಆದ್ರೆ ಪಬ್ಗಳಿಗೆ ಹೋಗೋರು. ಇವಾಗ ಏನ್ ನಿಮ್ಗೇನ್ ತಲೆ ಕೆಡಿಸ್ಕೊಳಂಗಿಲ್ಲ. ನಿಮ್ಗೆ ಹೀರೋ ಕಮ್ ಡೈರೆಕ್ಟರ್ ನೀವೇ ಇದ್ದೀರಿ, ನೀವು ಸಿನಿಮಾ ಬಗ್ಗೆ ಹೇಳ್ಬೇಕು ಸರ್. ಮೊದಲನೇದಾಗಿ ಥಿಯೇಟರ್ ಹತ್ರ ಬರ್ತಾ ಇಲ್ಲ ಅಂದ್ರಲ್ಲ, ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಪೂಜೆ ರೂಮ್ ಇರುತ್ತೆ. ಸೊ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ. ಬಟ್ ದೇವಸ್ಥಾನಕ್ಕೆ ಹೋಗೋದು ಯಾರೂ ಬಿಡಲ್ಲ. ಯಾಕೆ ಅಂದರೆ ಅಲ್ಲೊಂದು ವೈಬ್ ಸಿಗುತ್ತೆ. ಸೊ ಅದೇ ರೀತಿ OTT ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ, ಫೋನು ಎಲ್ಲರ ಇದರಲ್ಲೂ ಎಂಟರ್ಟೈನ್ಮೆಂಟ್ ಸಾಕಷ್ಟು ಬರ್ತಾ ಇದ್ದಾವೆ. ಆದರೆ ಆ ಥಿಯೇಟ್ರಿಗೆ ಹೋಗೋ ವೈಬು ಮತ್ತು ಒಂದು 2-3 ಅವರು ಅವ್ರಿಗೆ ಆ ಚಿಂತೆ ಎಲ್ಲ ಬಿಟ್ಟು ಮತ್ತು ಅವ್ರಿಗೆ ಏನು ಟೆನ್ಷನ್ಸ್ ಇರುತ್ತೋ ಅದನ್ನೆಲ್ಲ ಬಿಟ್ಟು ಅವ್ರು ನೋಡ್ತಾರಲ್ಲ, ಆ ಒಂದು ಫೀಲು ಅವ್ರ ಮನೆಗಳಲ್ಲಿ ಕೊಡಲ್ಲ. ಸೊ ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಈ ಥರ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇಂಥ ಲೆಜೆಂಡ್ರಿ ಪ್ರೊಡ್ಯೂಸರ್ ಬಂದು ನಮ್ಮ ಸಿನಿಮಾಗೆ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಅಣ್ಣ. ಹೋಲ್ ಜಾಲಿ ಟೀಮಿಂದ ಧನ್ಯವಾದ. ಒಂದು ನಿಮಿಷ ಅಣ್ಣ. ಸಿಕ್ಕಿರೋ ಕೆಲವು ಅವಕಾಶಗಳಲ್ಲಿ ಸಿಕ್ಕಿದೆ ಅಂತ. ಸೊ ಹಾಗಾಗಿ ಮುಂದಿನ ಸಿನಿಮಾಗಳಲ್ಲಿ ಪ್ಲೀಸ್ ಕಾಮಿಡಿಯನ್ಸ್ಗೆ, ನಾನು ಅಂತ ಅಲ್ಲ, ಅವರು ಇವರು ಅಂತ ಎನಿವನ್ ಹುಡುಗರು ಹಾಕಿರ್ಲಿ ಕಾಮಿಡಿಯನ್ಸ್ಗೆ ಸ್ವಲ್ಪ ನೀವು ಹೇಳಿದಂಗೆ ಅಟ್ಲೀಸ್ಟ್ ಒಂದು 10 ಸೀನ್ ಆಗಿ ಇಡೋ ಥರ ಬಿ ವೆರಿ ಹೆಲ್ಪ್ಫುಲ್. ಆ ಹಳುಕು ಎನಿವನ್ ಸರ್, ಯಾಕಂದ್ರೆ ನೀವು ಹೇಳಿದಂಗೆ ರಿಯಾಲಿಟಿ ಶೋಸ್ ಜಾಸ್ತಿ ಬರ್ತಾ ಇದೆ. ರಿಯಾಲಿಟಿ ಶೋಗಳ ಪ್ರತಿ ರಿಯಾಲಿಟಿ ಶೋನಲ್ಲಿ ಬಿಕಮ್ ಲೈಕ್ ಅ ಫ್ಯಾಕ್ಟ್ರಿ. ಹೊಸ ಹೊಸ ಕಾಮಿಡಿಯನ್ಸ್ ನ ಹುಟ್ಟಾಕ್ತಾನೆ ಇದಾರೆ, ಬರ್ತಾನೆ ಇದ್ವಿ. ಆದ್ರೆ ಎಲ್ಲರೂ ಲೈಕ್ ಟ್ರಾಫಿಕ್ ಜಾಮ್ ತರ ಆಗ್ತಾ ಇದೆ. ಅವಕಾಶಗಳು ಪ್ರಾಪರ್ ಈಗ ನೀವು ನೋಡಿದ್ರೆ ಸಂಭಾವನೆ ನಿಜವಾಗ್ಲೂ ಕೇಳ್ತಾ ಇದೆ ಸರ್. ವೈಶಾಖ ಆಗ್ಬಿಟ್ಟು ದುಡ್ಡಿಲ್ಲ ಅಂದ್ರೆ ಈಗ ಏನಾಗ್ತದೆ, ರಾಜಕಾರಣಿ ಅಂದ್ಮೇಲೆ ಕಾಸು ಕೇಸು ಎಲ್ಲ ಎರಡೂ ಇಲ್ಲ ಅಂದ್ರೆ ರಾಜಕಾರಣಿ ಆಗಲ್ಲ. ಸಿನಿಮಾದವರು ಅಂದ್ರೆ ಕಾಸು ಇಲ್ಲದೆ ಸಿನಿಮಾದವ್ರು ಆಗಲ್ಲ. ಯಾಕಂದ್ರೆ ಮೇಂಟೆನೆನ್ಸು, ಬಾಡಿಗೆ, ಅವು ಇವು 108 ಕಮಿಟ್ಮೆಂಟ್ ಇರ್ತದೆ. ಯಾಕೆ ಆ ಮಾತು ಹೇಳ್ದೆ ಅಂದ್ರೆ, ಈಗ ನಾವೇ ಮನೇಲಿ ಕುತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ನನ್ಗೆಲ್ಲಾ ಸಿನಿಮಾಗಿಂತ ಬಹಳ ಖುಷಿ ಕೊಡುವಂಥದ್ದು 2 ಸಿನಿಮಾ ನಮ್ಮ ಬ್ಯಾನರಲ್ಲಿ ಮಾಡಿರೋದು. ಒಂದಲ್ಲ ಎರಡಲ್ಲ. ಎರಡನೇದು ಉಪಾಧ್ಯಕ್ಷ. ಇವೆರಡು ಸಿನಿಮಾ ಕಾಮಿಡಿ ಮೇಲೆ ವರ್ಕ್ ಮಾಡಿದ್ವಿ. ಈಗ ನೀವೇ ಯೋಚನೆ ಮಾಡಬೇಕು, ಒಬ್ಬ ಚಿಕ್ಕಣ್ಣ ಅನ್ನೋರ್ನ ನ್ಯಾಚುರಲ್ ಸ್ಟಾರ್ ಅಂತ ನಾವು ಲಾಂಚ್ ಮಾಡಿದೀವಿ ಅಂದ್ರೆ ಅದು ನಮ್ಮ ಧೈರ್ಯ. ಯಾಕಂದ್ರೆ ನಮ್ಮ ಸಿನಿಮಾ ಮೇಲಿರೋ ಮರ್ಯಾದೆ, ಸಿನಿಮಾ ಮೇಲಿರೋ ನಂಬಿಕೆ, ಆ ಸ್ಕ್ರಿಪ್ಟ್ಗೆ ಹೆಚ್ಚು ಕಡಿಮೆ 2 ವರ್ಷ ವರ್ಕ್ ಮಾಡಿದ್ವಿ. ಈಗ ಸೀನ್ಗಳು ಬರಿಬೇಕಾದ್ರೆ ಡೈರೆಕ್ಟರ್ಗಳು ಕಾಮಿಡಿ ಮೇಲೆ ಸೀನ್ಗಳು ಬರಿಬೇಕಾಗ್ತದೆ, ಸಿನಿಮಾ ಕತೆ ಮಾಡಬೇಕಾಗ್ತದೆ. ನೀವು ಹೇಳ್ದಂಗೆ ಒಡಿ ಬಡಿ ಅದಕ್ಕೆ OTTಗಳಿದಾವೆ. ಸೆನ್ಸರ್ ಇಲ್ಲದೆ ನೀವೊಂದು ಸಿನಿಮಾಕ್ಕೆ ಏನಾದರೂ ಒಂದು ಕಾಮಿಡಿ ಮಾಡಬೇಕಾದ್ರೂ ಒಂದು ಪದ ವ್ಯತ್ಯಾಸ ಆದರೂ ಸೆನ್ಸರ್ ಅವ್ರು ಅಲ್ಲೇ ಹಿಡ್ದಾಕ್ತಾರೆ. ಬೀಂಗ್ ಅ ಪ್ರೊಡ್ಯೂಸರ್ ನಾನು ಜಗಳ ಮಾಡಿ ನನ್ನ ಸೀನ್ನ ನಾನು ಉಳಿಸ್ಕೊಂಡಿದ್ದೀನಿ ಸಿನಿಮಾಕ್ಕೆ. ಡೈರೆಕ್ಟರ್ಗಳು ಮರ್ತೋಗ್ಬಿಟ್ಟಿರ್ತಾರೆ. ನಾನು ಕೂತ್ಕೊಂಡು ಒಂದ್ಸಲಿ ಕತೆ ಕೇಳಿದ್ಮೇಲೆ ಯಾವ ಕಥೆಯಲ್ಲಿ ಏನೇನಿದೆ, ಯಾವ ಡೈಲಾಗ್ ಇದೆ ನನ್ನ ತಲೆಯಲ್ಲಿ ಹಿಡ್ಕೋತೀನಿ. ಅದು ಬಿಟ್ಟು ಬೇರೆ ಏನೇ ಕೇಳಿದ್ರು ನನಗೆ ನೆನಪಿರಲ್ಲ. ವ್ಯಾಪಾರ ಅನ್ನೋದು ಒಂದೇ ನನಗೆ ನೆನಪಿರೋದು, ಸಂಬಂಧಗಳು ನೆನಪಿರ್ತದೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನೋಡಿ, ನಾವು ಉಪಾಧ್ಯಕ್ಷ ಇದು ಮಾಡ್ಬೇಕಾದ್ರೆ ಸೆನ್ಸರ್ ಬೋರ್ಡ್ ಅವ್ರಿಗೆ ನಾನು ಕೇಳ್ದೆ, ಅಲ್ಲ ಸರ್, ನಿಮಗೆ ಕಾಮಿಡಿ ಶೋಗಳಿಗೆ ನೀವು ನೋಡ್ತಾ ಇದ್ರೆ ಇಂಟಿಮೆಸಿ ಸೀನ್ ಇಡ್ತಾರೆ, ಡೈಲಾಗ್ಗಳೆಲ್ಲ ಡಬಲ್ ಅಲ್ಲ, 3 ಅಲ್ಲ, 10 ಟೈಮ್ಸ್ ಅದೊಂಥರ ವಿಚಿತ್ರ ಡೈಲಾಗ್ಗಳು ಇಡ್ತಾರೆ. ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ತುಂಬಾ ಇಂಟಿಮೆಸಿ ಸೀನ್ ಇಡ್ತಾರೆ. ನಾವು ಸಿನಿಮಾದಲ್ಲಿ ಒಂದೇ ಒಂದು ಚಿಕ್ಕ ಸೀನ್ ಇಟ್ಬಿಟ್ರೆ ಕಟ್ ಮಾಡಿಸ್ತಾರೆ. ಆ ಬೋರ್ಡಲ್ಲಿ ಕೂತಿರೋರು ಯಾರು, ಆರ್ಟಿಸ್ಟ್ಗಳೇ ಕೂತ್ಕೊಳ್ತಾರೆ ಅಲ್ಲಿ. ಅವ್ರು ನಮ್ಮ ಹತ್ರ ವಾದ ಮಾಡ್ತಾರೆ, ನೀವು ಡಿಲೀಟ್ ಮಾಡಬೇಕು ಅಂತ. ಒಂದು ಚಿಕ್ಕ ಪದನ ಡಿಲೀಟ್ ಮಾಡಬೇಕು ಅಂತಾರೆ. ಈಗ ಕಾಮಿಡಿ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ರೆ, ಸಿನಿಮಾಕ್ಕೆ ಬರೋವಂಥವ್ರು ಯಾರು ಸ್ಟ್ರೆಸ್ ತಗೊಳಕ್ ಬರಲ್ಲ, ಸ್ಟ್ರೆಸ್ ಬಸ್ಟರ್ ಆಗಿ ಸಿನಿಮಾ ನೋಡಕ್ ಬರ್ತಾರೆ. ಈಗ ಉಮಾಶ್ರೀ ಮೇಡಮ್ದು ನೀವು ಹೇಳಿದ್ರಿ, ಅವತ್ತಿನ ಕಾಲದಲ್ಲಿ ನಿಮ್ಗೆ ಡೈರೆಕ್ಟರ್ಗಳ ವಿಷನ್ ಏನಿತ್ತು ಅಂದ್ರೆ ಕತೆ ಮೇಲೆ ಕುತ್ಕೊಂಡು ಫೋಕಸ್ ಮಾಡೋರು. ಇವತ್ತು ಹೀರೋ ಎಲಿವೇಶನ್ ಕೇಳ್ತಾರೆ, ಬಿಲ್ಡಪ್ ಸೀನ್ ಕೇಳ್ತಾರೆ. ಈಗ ಸಿನಿಮಾ ಪೂರ್ತಿ ಬಿಲ್ಡಪ್ ಸೀನ್ ಆಗ್ಬಿಟ್ರೆ ಸಿನಿಮಾ ಎಲ್ಲಿರ್ತದೆ? ಹೀರೋ ಸೆಂಟ್ರಿಕ್ ಸಿನಿಮಾಗಳು ಕಡಿಮೆ ಆಗ್ಬೇಕು.
ನಿಮಗೆ ಉಪಾಧ್ಯಕ್ಷ ನೀವು ನೋಡ್ಬೋದು, ಹೀರೋ ಸೆಂಟ್ರಿಕ್ ಇಲ್ವೇ ಇಲ್ಲ. ಎಲ್ಲೂ ಹೀರೋ ಹೊಡೆದಿಲ್ಲ, ಒದೆ ತಿಂದಿದ್ದಾನೆ ಹೊರ್ತು ಹೀರೋ ಎಲ್ಲೂ ಹೊಡೆದಿಲ್ಲ. ಸೊ ನಾವು ಕಾಮಿಡಿಗೆ ಕೊಡುವಂತ ಆದ್ಯತೆ ಅದು. ನಾನೇನ್ ಹೇಳ್ತೀನಿ ಖಂಡಿತವಾಗ್ಲೂ ಅದನ್ನ ಮಾಡ್ತೀನಿ. ಅದೇ ರೀತಿ ಕಾಮಿಡಿಯನ್ಸ್ ಯಾಕೆ 50,000ದಿಂದ 5 ಲಕ್ಷದವರೆಗೂ ಇದ್ದಾರೆ ಅಂತ ಹೇಳಿದ್ದು ಅಂದ್ರೆ, ಕೆಲವೊಂದಷ್ಟು ಸಲ ಡೈರೆಕ್ಟರ್ ಕತೆ ಬರೀಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಅಂತ ಕತೆ ಬರೆದು ಬಿಡ್ತಾರೆ, ಅಡ್ಜಸ್ಟೇ ಆಗಲ್ಲ. ಪ್ರೊಡ್ಯೂಸರ್ಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವು ಇಂಥವ್ರನ್ನೇ ನಮಗೆ ಕೊಡಬೇಕು ಅಂತ. ಸೊ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೀನ್ ನ ಸ್ಕ್ವೀಸ್ ಮಾಡ್ತಾರೆ. 15 ದಿವಸನ 20 ದಿವಸನ ಇರ್ತದೆ, ಅವಾಗ ಏನಾಗ್ತದೆ 10 ದಿವಸಕ್ಕೆ ಕೂರಿಸ್ಕೊಳ್ತಾರೆ. ಆ ದುಡ್ಡನ್ನ ಏನ್ ಕೊಡ್ತಾರೆ ಕಾಂಪನ್ಸೇಟ್ ಮಾಡಿ ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ. ಅದಾಗಬಾರ್ದು ಅಂತಂದ್ರೆ ಕೆಲವೊಂದಷ್ಟು ಒಳ್ಳೆ ಸಿನಿಮಾಗಳಿಗೆ ಸ್ವಲ್ಪ ಪ್ರೊಡ್ಯೂಸರ್ನು ಗಮನದಲ್ಲಿ ಇಟ್ಕೊಂಡು, ಅಥವಾ ಡೈರೆಕ್ಟರ್ಗಳು ಅಷ್ಟೇ ಬರೀ ಹೀರೋ ಸೆಂಟ್ರಿಕ್ ಮಾಸ್ ಬಿಟ್ ಆಕ್ಟ್ ಮಾಡಿದ್ದಾರೆ. ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ನಮ್ಮ ಜಾಲಿ ಚಿತ್ರದ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ, ಏನೇನು ನಡೀತು ಅಂತ ಹಂಚ್ಕೋತಾರೆ. ಸೊ ಮೊದಲನೇದಾಗಿ ರೇಖಾದಾಸ್ ಮ್ಯಾಮ್ ಜೊತೆ ಮಾತಾಡ್ಸೋಣ. ಮಾಧ್ಯಮ ವರ್ಗದವರಿಗೆ, ಕಲಾ ತಂಡವರಿಗೆ ಹಾಗೂ ಕಲಾಭಿಮಾನಿಗಳಿಗೆ ನಿಮ್ಮ ರೇಖಾದಾಸ್ ಮಾಡುವ ನಮಸ್ಕಾರ. ಈ ಜಾಲಿ ಅನ್ನೋ ಸಿನಿಮಾ ನನಗೆ ತಾರುಷ್ ಅವರು ನನಗೆ ಕಾಲ್ ಮಾಡಿ, ಮೇಡಮ್ ಇದು ಒಂದೇ ಚಿಕ್ಕ ಸೀನ್ ಇದೆ, ತುಂಬ ಚಿಕ್ಕ ಸೀನ್ ಇದೆ ಅಮ್ಮಮ್ಮ, ಅಂದರೆ 2 ಸೀನ್ ಬರ್ಬೋದು ಅಷ್ಟೇ, ಮಾಡ್ತೀರಾ ಅಂತಂದರು. ಮಾಡ್ತೀನಿ ಅಂತ ಅಂದೆ. ಎಷ್ಟೋ ವರ್ಷಗಳಿಂದ ಹಳೆಯ ಕಲಾವಿದರಿಗೆ ಕೆಲಸನೇ ಇಲ್ಲ ಇಂಡಸ್ಟ್ರಿಯಲ್ಲಿ, ಯಾವ ಪ್ರೊಡ್ಯೂಸರು ಕರೀತಿಲ್ಲ, ಎಲ್ಲ ಹೊಸಬ್ರನ್ನ ಹಾಕೋತಾರೆ. ಗಂಡಸರಿಗೆ ಕಾಮಿಡಿಗೆ ಕರೀತಾರೆ, ಆದರೆ ಹೆಣ್ಣು ಮಕ್ಕಳಿಗೆ ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ಇದು ನಾನು ತಿಳಿದ ಮಟ್ಟಿಗೆ ಎಷ್ಟೋ ವರ್ಷಗಳಿಂದ ಇದನ್ನು ನಾನು ಎಲ್ಲ ಮೀಡಿಯಾದಲ್ಲೂ ಹೇಳ್ತಾ ಬಂದಿದ್ದೀನಿ. ಆದ್ರೂ ಯಾವುದೇ ಥರದ ಏನು ಎಫೆಕ್ಟ್ ಆಗಲಿಲ್ಲ ಅಂತ. ಅದರಲ್ಲಿ ಕೆಲಸ ಇಲ್ದಿರೋ ಟೈಮಲ್ಲಿ ನನಗೆ ತಾರುಷ್ ಅವರು ಕರೆದು ಕೆಲಸ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ತಾರುಷ್. ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ. ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಪ್ರಿನ್ಸಿಪಲ್ ಕ್ಯಾರೆಕ್ಟರು. ಅದರಲ್ಲಿ ಕಾಮಿಡಿ ಅಂಥದ್ದು ಒಂದು ಚಿಕ್ಕ ಸೀನ್ ಆದ್ರೂ ಅದು ಒಂದು ವೆಯ್ಟ್ ಇದೆ ಆ ಕ್ಯಾರೆಕ್ಟರ್ಗೆ, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಟೀಮ್. ಥ್ಯಾಂಕ್ ಯು. ಅದೇ ಮ್ಯಾಮ್ ಹೇಳ್ದಂಗೆ ಸಾಕಷ್ಟು ಹಳೆ ಕಲಾವಿದರನ್ನ ಎಲ್ಲರೂ ಮರಿತಾ ಇದ್ದಾರೆ. ಸೊ ಬಟ್ ನಮ್ಮದ್ರಲ್ಲಿ ಸಾಧ್ಯವಾದಷ್ಟು ಶೋಭರಾಜ್ ಸರ್ ಆಗಿರ್ಬೋದು, ರೇಖಾದಾಸ್ ಮ್ಯಾಮ್ ಆಗಿರ್ಬೋದು, ಯಾಕಂದರೆ ನಾವು ಆಗಲೇ ಸುಷ್ಮಿತಾ ಮ್ಯಾಮು ನೇಮ್ ಮಾಡಿದ್ರು ಉಮಾಶ್ರೀ ಅಮ್ಮ ಅಂತ. ಇವ್ರನ್ನೆಲ್ಲ ನೋಡಿ ನಾವು ಬೆಳೆದಿರೋರು. ಏನಂದರೆ ಒಂದು ಸೀನ್ಗೆ, ಒಂದು ಸಿನಿಮಾಗೆ ಎಲ್ಲ ಎಮೋಷನ್ಸು ಅತಿ ಮುಖ್ಯವಾಗಿರುತ್ತೆ. ಸೊ ಅದರಲ್ಲಿ ಕಾಮಿಡಿ ಕೂಡ ಎಲ್ಲರೂ ಅತಿ ಹೆಚ್ಚು ಇಷ್ಟಪಡೋದೆ ಕಾಮಿಡಿ. ಸೊ ಆ ಜಾನರಲ್ಲಿ ಹಳೆ ನಟರು ಎಲ್ಲರೂ ಮತ್ತೆ ಬರಬೇಕು, ಮತ್ತೆ ಆ ಸಿನಿಮಾ ಥಿಯೇಟ್ರಲ್ಲಿ ರಾರಾಜಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಮೇಡಮ್. ನಂತರ ಸಿದ್ದೇಶಣ್ಣ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯ ಪಾತ್ರದಲ್ಲಿ ಮಾಡಿಲ್ಲ, ನಾನು ಸೆಕೆಂಡ್ ಹೀರೋಯಿನ್ ಇದರಲ್ಲಿ. ಆ ಸೆಕೆಂಡ್ ಹೀರೋ ಅಂದರೆ 1 ಸೆಕೆಂಡಲ್ಲಿ ಬಂದೋಗ್ಬಿಡ್ತೀನಿ ಆ ಥರ ಸೆಕೆಂಡ್ ಹೀರೋ. ಯಾವುದೋ ಒಂದು ಮಾಸ್ಟರ್ ಪಾತ್ರ ಅವನು ಕೊಟ್ಟಿದ್ದಾರೆ, ಖುಷಿ. ಆದರೆ ಇವತ್ತು ಸಿನಿಮಾ ಬಗ್ಗೆ ತುಂಬ ವಿಸ್ತಾರವಾಗಿ ಉಮಾಪತಿ ಸರ್ ಹೇಳಿದ್ರು. ನಿಜನೇ, ಅವ್ರು ಹೇಳಿದ ಮಾತುಗಳೆಲ್ಲವೂ ಸತ್ಯನೇ. ಅವರೊಂದು ನಿಷ್ಠುರವಾದ ಮಾತನ್ನು ಕೂಡ ಮಾತಾಡಿದ್ರು. ಆದರೆ ಇವತ್ತು ಆ ಥರದ್ದು ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ ಅನ್ನೋದು ಮಾತು ಹೇಳಿದ್ರಲ್ಲ, ಅದು ಒಂದು ಇದು. ಇವತ್ತು ನಾನು ಕೂಡ ಹೇಳ್ತಾ ಇದ್ದೀನಿ, ಇವತ್ತು ಎಷ್ಟೋ ಜನ ಕೆಲವರು ತೆವಲ್ಗೆ ಮಾಡೋಂಥದ್ದಿದೆ, ಏನು ಸಿನಿಮಾಗಳನ್ನು ದುಡ್ಡುಗೆ ಇದು ಮಾಡೋಂಥದ್ದಿದೆ. ಆದರೆ ಇವತ್ತು ಈ ತಾರುಷ್ ಏನಿದ್ದಾನೆ, ಅವನೊಬ್ಬ ರಂಗಭೂಮಿ ಕಲಾವಿದ. ನಮ್ಮ ಜನಪದರು ಅಂತೇಳಿ ನಮ್ಮದೊಂದು ರಂಗತಂಡ ಇದೆ, ಅದು ನಿಂಬೆಕಾಯಿಪುರ ಹೊಸಕೋಟೆ ಹತ್ರ ಇದೆ. ಆ ರಂಗತಂಡದ ಕಲಾವಿದ ಅವನು. ಅಲ್ಲಿ ಸ್ಟೇಜಲ್ಲಿ ಮಳೆ ಹೊಡೆಯೋದ್ರಿಂದ ಹಿಡಿದು ಮ್ಯೂಸಿಕ್ ಇರ್ಬೋದು, ನಟನಾಗಿ, ನಿರ್ದೇಶಕನಾಗಿ, ಎಲ್ಲ ಸೆಟ್ ವರ್ಕ್ ಆಗಿ ಎಲ್ಲ ಕೆಲಸವನ್ನು ಮಾಡಿ ಅವನು ಕಲೆಯನ್ನು ಮೈಗೂಡಿಸಿ ಇವತ್ತು ಆ ಕಲೆನ ಒಂದು ಎಲ್ಲರಿಗೂ ವಿಸ್ತರಿಸಬೇಕು ಅಂತೇಳಿ ಇವತ್ತು ಅವನು ಒಂದು ಎಫರ್ಟ್ ಹಾಕಿ ಇವತ್ತು ಕಷ್ಟಪಟ್ಟು ಇಲ್ಲಿ ಒಂದು ಸಿನಿಮಾನ ಮಾಡಿದ್ದಾನೆ. ಇಂಥ ಒಂದು ಕಲಾವಿದರಿಗೆ ಎಲ್ಲರ ಪ್ರೋತ್ಸಾಹ ತುಂಬಾನೇ ಮುಖ್ಯ. ಎಲ್ಲ ಪ್ರೇಕ್ಷಕ ಬಿಟ್ಟಿದ್ದೀರಿ, ಸರಿಯಾಗಿ ಗುರೈಸ್ತಿದೆ ಸರ್. ಅದು ಆಕ್ಚುಲಿ ಕೇಳ್ಬೇಕಿತ್ತು, ಆದ್ರೆ ನಿಮ್ ತರ ಯಾರಾದ್ರೂ ಅಂದ್ರೆ ನೀವ್ ಯಾವಾಗ್ಲೂ ಸಿಗಲ್ಲ, ಸೊ ಸಿಕ್ಕಾಗ ಕೇಳ್ಬೇಕು ಅಂತ ಕೇಳಿದಷ್ಟೇ. ಸೊ ಈ ಒಂದು ಸಿನಿಮಾದಲ್ಲಿ ಶೋಭರಾಜ್
ಸರ್ ಜೊತೆ ಒಂದು ಕಾಂಬಿನೇಷನ್ ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ತಾರುಷ್. ಸೊ ತಾರುಷ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿದ್ದಾರೆ. ಸೊ ಎಲ್ಲಾ ಸೂಪರ್ ಸ್ಟಾರ್ಗಳ ತರ ನೀವು ಒಬ್ರು ಸೂಪರ್ ಸ್ಟಾರ್ ಆಗಿ ಈ ಒಂದು ಸಿನಿಮಾಯಿಂದ ಸಕ್ಸಸ್ಫುಲ್ ಆಗ್ಲಿ. ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗೆ ಸರ್ ನಿಮ್ ಸಪೋರ್ಟ್ ಕೂಡ ಖಂಡಿತವಾಗ್ಲೂ ಬೇಕು. ನೀವ್ ಹೆಂಗೆ ಇವಾಗ ಬರ್ಬೇಕಾದ್ರೆ ನಿಮ್ ಜೊತೆ ಒಂದ್ 4-5 ಜನ ಗುಂಪಲ್ಲಿ ಬಂದ್ರಿ, ಅದೇ ತರ ನಮ್ಮ ಹೀರೋ ಕೂಡ ನೆಕ್ಸ್ಟ್ ಮೂವಿ ಅಷ್ಟೊತ್ತಿಗೆ ಅಷ್ಟೇ ಸೂಪರ್ ಸ್ಟಾರ್ ಆಗ್ಬೇಕು ಅಂತ ನನ್ನ ಆಸೆ. ಸೊ ಅವರಿಂದ ಒಂದು ಆಡ್ ಏಜೆನ್ಸಿನಲ್ಲಿ ಕೆಲಸ ಕೂಡ ಸಿಕ್ತು. ಸೊ ಅವರಿಂದ ತುಂಬಾ ಅವಕಾಶಗಳು ಸಿಕ್ಕಿದೆ. ಸೊ ಬೇರೆಯವ್ರಿಗೆಲ್ಲ ನೆರವಾಗ್ತಿದ್ದಾರೆ. ಸೊ ಅವರು ಸೂಪರ್ ಸ್ಟಾರ್ ಆಗ್ಬೇಕು ಅಂತ ನಾನು ಯಾವಾಗ್ಲೂ ಆಶಿಸ್ತೇನೆ.